ಡಿಪಾರ್ಟ್ಮೆಂಟ್ ಮಾಡಿರೋದು ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದುಡ್ಡು ತಗೊಂಡು ಏನ್ ಬೇಕಾದ್ರೆ ಮಾಡ್ತಾರೆ ಸರ್. ಸತ್ಯ ಹೊರಗಡೆ ಬಂದೇ ಬರ್ಬೇಕು ಸರ್. ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಇತ್ತೀಚೆಗೆ ನಡೆದಂತಹ ಶೂಟ್ಔಟ್ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯಿತು. ಅರಣ್ಯ ಸಿಬ್ಬಂದಿ ನಡೆಸಿದಂತ ಶೂಟ್ಔಟ್ ಅಲ್ಲಿ 3 ಮೃತಪಟ್ಟಿರುವಂತದ್ದು. ಈ ಘಟನೆ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಅರಣ್ಯ ಇಲಾಖೆ ಮತ್ತು ಸರ್ಕಾರ ಹೇಳ್ತಾ ಇರುವಂತದ್ದು ಇವರು ಬೇಟೆಗಾರರು ಅರಣ್ಯದ ಒಳಗೆ ಅಕ್ರಮವಾಗಿ ಬಂದಿದ್ರು ಅಂತ. ಆದ್ರೆ ಅಲ್ಲಿನ ಗ್ರಾಮಸ್ಥರು ಸಂಬಂಧಿಕರು ಹೇಳ್ತಾ ಇರುವಂತದ್ದು ಇವರು ಬೇಟೆಗಾರರಲ್ಲ, ರೈತರು ಗುಡ್ಡಿಕ್ಕಿ ಕೊಂದಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ತಮಿಳುನಾಡು ಸಿಎಂ ಕೂಡ ಎಂಟ್ರಿ ಆಗಿರುವಂತದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ. ನಿಜವಾಗಿ ನಡೆದಿದ್ದೇನು, ಈ ಸಂಬಂಧಪಟ್ಟಂತೆ ಮೃತ ಕುಟುಂಬಸ್ಥರ ದೂರದ ಸಂಬಂಧಿ ಮತ್ತು ಆ ಗ್ರಾಮಸ್ಥರಾದಂತ ನಮ್ಮ ಜೊತೆ ಅರುಳ್ ಸೆಲ್ವಂ ಅವರು ಇದ್ದಾರೆ. ಇವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ. ಈ ಘಟನೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆದಿರುವಂತದ್ದು. ಅರುಳ್ ಸೆಲ್ವಂ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಅರುಳ್ ಸೆಲ್ವಂ ಅವರೇ, ಮೊದಲು 3 ಸಾವನ್ನಪ್ಪಿರುವಂತದ್ದು ಇದು ನಿಜಕ್ಕೂ ಕೂಡ ವಿಷಾದಕಾರಿ. ಯಾಕಂತಂದ್ರೆ ಜೀವ ಎಲ್ಲರಿಗೂ ಕೂಡ ಒಂದೇ ಇರುವಂತದ್ದು. ಯಾರು ಕೂಡ ಸಾವನ್ನ ಬಯಸೋದಿಲ್ಲ. ಆದ್ರೆ ಈ ಘಟನೆ ಸಂಬಂಧಪಟ್ಟಂತೆ ನೀವು ಹೇಳಕ್ ಬಯಸ್ತೀರಾ? ಇದೇನು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಗುಂಡೇಟಿಗೆ ಇವತ್ತು ಬಲಿಯಾಗಿರುವಂತಹ ಈ 3 ವ್ಯಕ್ತಿಗಳು ಅವರಿಗಾಗಿ ಮಣ್ಣಲ್ಲಿ ಇವತ್ತು ಅವರು ಅಡಕಾಗಿದ್ದಾರೆ ಸರ್. ನಿನ್ನೆ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ, ಭಾರತ ಸ್ವತಂತ್ರ ಆಯಿತು. ಆದ್ರೆ ಅನೂರು ಭಾಗಕ್ಕೆ ಅವತ್ತು ಒಂದು ಕತ್ತಲೆಯ ದಿನವೇ ಸರಿ ಸರ್. ಒಂದು ಘೋರವಾದ ಒಂದು ದುರ್ಘಟನೆ ಆಗಿ ಹೋಗಿದೆ. ಏನ್ ಈ 3 ವ್ಯಕ್ತಿಗಳನ್ನ ಸತತವಾಗಿ 3 ದಿವಸದಿಂದ ಸರ್ ಈ ಸ್ಟೇಟ್ ಗೌರ್ಮೆಂಟ್ ಅವರು ಬಿಂಬಿಸ್ತಾ ಇರೋದು ಅದೇನು, ಇವ್ರೆ 3 ಜನ ಹ್ಯಾಬಿಚುವಲ್ ಅಫೆಂಡರ್ಸ್ ತರ ಅವರು ಬಿಂಬಿಸ್ತಾ ಇದ್ದಾರೆ. 3 ವ್ಯಕ್ತಿಗಳು ಬರೀ ಬೇಟೆಗಾರರಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಅದು ಸತ್ಯಕ್ಕೆ ದೂರವಾದ ಒಂದು ವಿಷಯ ಸರ್. ಯಾಕಂತಂದ್ರೆ ಕುಮಾರ್ ಅಂತವರು ಅವರು JCB ಆಪರೇಟರ್ ಸರ್. ಮತ್ತೆ ಪೀಟರ್ ಅನ್ನೋರು ರೈತರು ಸರ್. ಮತ್ತೆ ಇಂಟರ್ವ್ಯೂ ಸ್ವಾಮಿ ಅನ್ನೋರು ODP ಸಂಘದಲ್ಲಿ ಕೆಲಸ ಮಾಡಿಕೊಂಡು ಸೊಸೈಟಿಯಲ್ಲಿ ಒಂದು ಉತ್ತಮವಾದ ಸ್ಥಾನಮಾನದಲ್ಲಿ ಗೌರವಯುತವಾಗಿ ಅವರು ಬದುಕ್ತಾ ಇರುವಂತಹ ವ್ಯಕ್ತಿಗಳು ಸರ್. ಅಂತೋಣಿ ಸ್ವಾಮಿ, ಜಾನ್ ರೋಸ್, ಪೀಟರ್ ಮತ್ತೆ ಕುಮಾರ್ ಅವ್ರನ್ನ ನೀವು ಭೇಟಿ ಮಾಡಿದಾಗೆಲ್ಲ ಏನ್ ಮಾಡ್ತಾ ಇದ್ರು? ಅಥವಾ ನೀವು ತುಂಬಾ ಚೆನ್ನಾಗಿ ಪರಿಚಯ ಅಥವಾ ಅವರ ಒಂದು ದೂರದ ಸಂಬಂಧಿಕರ? ಸರ್, ಅವರ ಒಂದು ನಾವು ಸಂಬಂಧಿಕರು ಅನ್ನೋದಕ್ಕಿಂತ ನಾವು ಎಲ್ಲರೂ ಇವಾಗ ಕ್ರೈಸ್ತ ಸಮುದಾಯದವರು. ಅಲ್ಲಿ ನಾವು 18 ಪಾಪ್ಯುಲೇಷನ್ಸ್ ಇದೀವಿ, ಪ್ಲಸ್ ಆರ್ ಮೈನಸ್. ಒಂದಲ್ಲ ಒಂದು ರೀತಿ ಸರ್. ಡೈಲಿ ಭೇಟಿ ಆಗ್ತಾ ಇದ್ರಿ ಸರ್? ಹೌದು ಸರ್, ಹೌದು ಸರ್. ಎಸ್. ಸೊಸೈಟಿಯಲ್ಲಿ ಒಂಥರ ಗೌರವಯುತವಾಗಿ ಬೆಳೀತಿದ್ದಂತಹ ಒಂದು ವ್ಯಕ್ತಿಗಳು ಸರ್ ಅವರೆಲ್ಲ. ಏನಾಗಿದೆ ಅಂತಂದ್ರೆ ಈ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ದಿಮಾಗ್ ಜಾಸ್ತಿ ಆಗ್ತಾ ಇದೆ ಸರ್. ಕೇಳೋರಿಲ್ಲ ಸರ್. ಅವ್ರದೇ ಒಂದು ಹಕ್ಕು ಇದು ಸರ್. ಈಗ ಆಕ್ಟ್ ಬಂದ ಮೇಲೆ ಈ ಫಾರೆಸ್ಟ್ ಆಕ್ಟ್ ಏನಿದೆ, ರಿಸರ್ವ್ ಫಾರೆಸ್ಟ್ ಆಕ್ಟ್, ಅವ್ರು ಏನು ಶಾಸನ ಬರೀತಾರೋ ಅದೇ ಅಂತಿಮ ಅಂತ ಆಗುತ್ತೆ ಸರ್. ಅಲ್ಲಿ ಈ ತರ ನಿರಪರಾಧಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಏನಿದು ಅವ್ರು ನಮ್ಮ ಗುಂಡಿಗೆ ಸಾಯ್ಸಕ್ ಬಂದ್ರು, ಅದಕ್ಕೆ ನಾವು ಸ್ವರಕ್ಷಣೆಗೋಸ್ಕರ ನಾವು ಅವ್ರ ಮೇಲೆ ದಾಳಿ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇರಲ್ಲ ಸರ್. ಇದೆಲ್ಲ ಸತ್ಯಕ್ಕೆ ದೂರವಾದಂತ ಒಂದು ವಿಷಯ. ಇವರು ಆಲ್ರೆಡಿ ಇವ್ರು ಮಾಹಿತಿ ಎಲ್ಲ ಪಡೆದು ಆಕ್ಚುಲಿ ಇವ್ರು 3 ಜನ ಬಂದ್ಬಿಟ್ಟು ದನಕರುಗಳನ್ನ ಹುಡ್ಕೊಂಡು ಹೋದವರು ಸರ್. ಇವತ್ತು ಆ ಫಾರೆಸ್ಟ್ ಏನ್ ರಿಸರ್ವ್ ಫಾರೆಸ್ಟ್ ಅಂತೀರಲ್ಲ ಸರ್, ಅದು ಇವಾಗ ರಿಸರ್ವ್ ಫಾರೆಸ್ಟ್ ಅಂದ ತಕ್ಷಣನೇ ನಮ್ಗೆಲ್ಲ ಕಣ್ಣಿಗೆ ಬರೋದು ಒಂದು AI ಮೂಲಕ ನಾವು ಯೋಚನೆ ಮಾಡಿದಾಗ ಏನ್ ದೊಡ್ಡದಾಗಿ ಒಂದು 10 ಅಡಿ ತೋಡಿದ್ರೆ ಸಾಕು, ನೀರ್ ಬಂದ್ಬಿಡ್ತದೆ. ಈ ಸುತ್ತಮುತ್ತಲು ಆನೆ, ಜಿಂಕೆಗಳು, ಚಿರತೆ, ಹುಲಿ ಅನ್ನೋ ಮಟ್ಟಕ್ಕೆ ನಮ್ಗೆ ಒಂದು ಕಲ್ಪನೆ ಇರುತ್ತೆ. ಆದ್ರೆ ನಿಜವಾಗ್ಲು ಸರ್, ಒಂದು ಇರುವೆ ಕೂಡ ಬದುಕಕ್ಕೆ ಯೋಗ್ಯವಿಲ್ಲದ ಒಂದು ಪ್ರದೇಶ ಸರ್ ಅದೆಲ್ಲ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಮಾಡಿ ಇಟ್ಟಿದ್ದಾರೆ ಸರ್. ಸರ್ಕಾರದವರು ಇವರ ಬಳಿ ಏನು ವೆಪನ್ಸ್ ಇತ್ತು ಮತ್ತು ಜೊತೆಗೆ ಏನು ಮಾಂಸ ಇತ್ತು, ಮಾಂಸದ ಚೀಲ ಇತ್ತು, 2-3 ಚೀಲ ಇತ್ತು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇವರು ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾ ಇರುವಂತದ್ದು. ಇದು ನಿಜನಾ ಸರ್? ಒಂದು ವಿಷಯ, ಕಾಡು ಅನ್ನೋದು ನಮ್ಮ ಜನರಿಗೆ ಒಂದು ಅವಿಭಾಜ್ಯ ಅಂಗ. ಕಾಡು ಅನ್ನೋದು ನಮ್ಗೆ ಒಂದು ಉಸಿರೋದು, ಜೀವನಾಡಿ ನಮ್ಗೆ. ಆಗಿನ ಕಾಲದ 100 ವರ್ಷಗಳ ಹಿಂದೆಯಿಂದ ನಾವು ಅಲ್ಲಿ ಇದ್ದೇವೆ ಸರ್. ಆಲ್ಮೋಸ್ಟ್ 100 years, ಮೋರ್ ದನ್ 100 years ನಮ್ಗೆ ಹಿಸ್ಟ್ರಿ ಇದೆ ಸರ್ ಆ ಪ್ರದೇಶಗಳು. ಆವತ್ತಿಂದ ಇವತ್ತುವರೆಗೆ ದನಕರುಗಳನ್ನ ಮೇಯಿಸ್ಕೊಂಡು ನಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಮಳೆನೇ ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ.
ಹಾಗಾಗಿ ಹೆಚ್ಚು ನಾವು ಇವಾಗ ಅರಣ್ಯ ಪ್ರದೇಶವನ್ನ ಅವಲಂಬಿಸಿ ಬದುಕ್ತಾ ಇರೋ ವ್ಯಕ್ತಿಗಳು ಅಲ್ಲಿ ಇದಾರೆ ಸರ್. ಯಾಕಂದ್ರೆ ದನ ಕುರಿ ಮರಿ ಎಲ್ಲ ಮೇಯಿಸೋದಕ್ಕೋಸ್ಕರ ಒಳಗಡೆ ಹೋಗಿ ಬರ್ಬೇಕಾದ ಒಂದು ಅನಿವಾರ್ಯತೆ. ಸೊ ಅವ್ರ ದನಕರುಗಳು ಯಾವಾಗ ಬಂದಿಲ್ವೋ ಹುಡ್ಕೊಂಡು ಹೋಗೋದು, ಅದು ಅಲ್ಲಿ ಹೋಗಿ ವಾಸ್ತವ್ಯ ಹೊಡೋದು ಕೂಡ ಸಹಜವಾದ ಒಂದು ಪ್ರಕ್ರಿಯೆ ಸರ್. ಅದು ಹೋಗಿ ನೈಟ್ ಟೈಮ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲೇ ಅವರು ಸ್ಟೇ ಆಗ್ತಾರೆ ಸರ್ ಸಮ್ಟೈಮ್ಸ್. ಅಂತದ್ರಲ್ಲಿ ಇವರು ಹೋಗಿದ್ದಾರೆ ಸರ್. ಆಕ್ಚುಲಿ ಕುಮಾರನ್ ಅವರು JCB ಆಪರೇಟರ್ ರಜದ ಮೇಲೆ ಒಂದು 3 days ವೊಕೇಶನ್ ಅಲ್ಲಿ ಬಂದಿರೋದು ಸರ್ ಮನೆಗೆ. ಆಗ ಏನ್ ಮಾಡ್ತಾರೆ, ಈ ಅನ್ನೋರು ಬನ್ನಿ ಸ್ವಲ್ಪ ಎಲ್ಲದ ಹೋಗ್ಬಿಟ್ಟು ಬರೋಣ, ನಮ್ದು ಹಸು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಇವ್ರು 3 ಜನನ. ಇನ್ನೊಬ್ರು ಕೂಡ ಮಹಿಮೇನಾದಂತ 3 ಜನ ಹೋಗಿದ್ದಾರೆ ಸರ್. ಏನ್ ಮಾಹಿತಿ ಕೊಟ್ರು ಅಂದ್ರೆ ಏನ್ ದ್ವೇಷ ಇತ್ತಾ, ಏನ್ ಯಾಕೆ ಮಾಹಿತಿ ಕೊಟ್ರು, ಅಥವಾ ಇದರಿಂದ ಬೇರೆ ಏನಾದ್ರು ಉದ್ದೇಶ ಇದೆ ಅಂತ ಏನಾದ್ರು ಅನುಮಾನ ಇದೆಯಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿರೋದು ಸರ್. ಯಾಕಂತಂದ್ರೆ ನಮ್ಮಂತ ಕ್ರೈಸ್ತ ಸಮುದಾಯದವ್ರ ಮೇಲೆ ಸ್ವಲ್ಪ ಇದು ನಾವೆಲ್ಲ ಎಕ್ಸ್ಪೆರಿಮೆಂಟಲ್ ರ್ಯಾಬಿಟ್ ತರ ನಮ್ಮನ್ನ ಯೂಸ್ ಮಾಡಿದ್ದಾರೆ ಸರ್. ಸೊ ಬೇರೆ ಕಮ್ಯುನಿಟಿ ಅವ್ರನ್ನ ಯೂಸ್ ಮಾಡಿದ್ರೆ ರೊಚ್ಚಿಗೆದ್ ಬಿಡ್ತಾರೆ ಸರ್. ಕ್ರೈಸ್ತ ಸಮುದಾಯದಲ್ಲಿ ಸಂಘಟನಾತ್ಮಕವಾಗಿ ನಮ್ಗೆ ಯಾರು ಹೋರಾಟ ಮಾಡೋಕೆ ಇಲ್ಲಿ ಯಾರು ಇಲ್ಲ, ಕೇಳ್ತಾ ಇಲ್ಲ. ಆ ಒಂದು ಇದರಲ್ಲಿ ನಮ್ಮನ್ನ ಎಕ್ಸ್ಪೆರಿಮೆಂಟ್ ಆಗಿ ರ್ಯಾಬಿಟ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳಿ ಈಗ ನಮ್ಮನ್ನ ಗುಂಡಿಕ್ಕಿ ಈ ತರ ಸಾಯಿಸಿರೋದು, ಈ ತರ ಹತ್ಯೆ ಮಾಡಿರೋದು ಮೂಲ ಉದ್ದೇಶ ಏನಂತಂದ್ರೆ ಏನ್ ಬರುತ್ತೆ, ಅದರಿಂದ ಅವ್ರಿಗೆ ಏನ್ ಲಾಭ ಇದೆ? ಟು ಗೆಟ್ ಮೋರ್ ಪವರ್. ನಾವೇ ಸರ್ವಸ್ವ. ಇವಾಗ ಕಳ್ಳರು ಆಗಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು ಸರ್, ಕಳ್ಳನ ಕೈಯಲ್ಲಿ ಕೀ ಕೊಟ್ರೆ ಏನ್ ಹೇಳಿ. ಈಗ 2026 ಅಲ್ಲಿ ಈ ಕಳ್ಳರ ಕೈಯಲ್ಲಿ ಕೀ ಕೊಟ್ರೆ ಫ್ರೀ ಆಗಿ ಇನ್ನು ದೋಚ್ಕೊಂಡು ಹೋಗುವ ಒಂದು ವಾತಾವರಣ ಈಗ ಇರೋದು ಸರ್. ಈಗ ಅವರು ಏನ್ ಹೇಳ್ತಾವ್ರು, 3 ಜನ ಹೋಗ್ಬಿಟ್ಟು ಬಂದೂಕ್ ತಗೊಂಡು ಹೋದ್ರು, ಯಾವ್ದು ಮಾಂಸಗಳು ಸಿಕ್ತು ಅಂತ ಹೇಳ್ತಿದ್ದಾರಲ್ಲ ಸರ್. ಮೊನ್ನೆ ಕೂಡ ಇದೇ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೆ ಬೇರೆ ಪ್ರಸಾರದ ಮಾಧ್ಯಮದಲ್ಲಿ. ಏನಂತಂದ್ರೆ ನಮ್ಗೊಂದು ಸಂಶಯ ಇದೆ, ಯಾಕೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇವರೇ ಶೇರ್ ಮಾಡ್ಕೊಂಡು ಇದೇ ಪ್ರಕ್ರಿಯೆಯಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾಗ ಯಾಕೆ ಈ ವ್ಯಕ್ತಿಗಳು ಆ ಸಮಯದಲ್ಲಿ ದನಕರುಗಳನ್ನ ಹುಡ್ಕೊಂಡು ಹೋಗಿ ನೋಡಿದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ತರ ಜಿಂಕೆ ಮಾಂಸನ ಕಡ್ದು ಎಲ್ಲ ಅಲ್ಲಿ ಶೇರ್ ಮಾಡೋದನ್ನ ನೋಡಿತ್ತಲ್ವಾ ಸರ್. ಅದನ್ನು ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇವ್ರ ಮೇಲೆ ಗುಂಡಿಕ್ಕಿ ಸಾಯಿಸಿದ್ದಾರೆ ಅಂತ ನಾವು ಹೇಳ್ಬೋದು ಸರ್. ಸಿ ಅದೇ ಅವರು ಎಲ್ಲ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ತಗೊಂಡು ಏನ್ ಬೇಕಾದ್ರೆ ಮಾಡ್ತಾರೆ ಸರ್. ಅವರು ಸಿಬ್ಬಂದಿಗಳು ಏನ್ ಹೌದು ಸರ್, ಅದೆಲ್ಲ ನಡೆದಿದೆ ಸರ್, ನಡೆದಿದೆ. ಅವರು ಆಮೇಲೆ ಈ ಕುರಿಗೆ ಸ್ವಲ್ಪ ಮಹಾರಾಜ್ ಇದೆಲ್ಲ ಕಟ್ ಮಾಡ್ಕೊಂಡು ಬರ್ತಾರೆ ಸರ್ ಆಗಿನ ಕಾಲದಿಂದನೇ. ಈಗ ಅವರು 100 ರೂಪಾಯಿ 300 ರೂಪಾಯಿ 500 ರೂಪಾಯಿ ಕೊಟ್ರೆ ಸಾಕು, ಚಲ್ತಾಯೆ. ಜಿಂಕೆ ಮಾಂಸದ್ದು ವಿಷಯಕ್ಕೆ ಬಂದಾಗ ಸತ್ಯಕ್ಕೆ ದೂರವಾದಂತಹ ಒಂದು ವಿಷಯ ಹಾಗೆ ಇದ್ರೂ ಕೂಡ ಸರ್, ಹಾಗೆ ಇದ್ರೂ ಕೂಡ ಸಂವಿಧಾನದಲ್ಲಿ ಶೂಟ್ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ ಸರ್? ಅವ್ರನ್ನ ಏನ್ ಮಾಡ್ಬೇಕಾಗಿತ್ತು, ಇವ್ರು 7 ಜನ ಹೋಗೋರು 100 ಜನ ಹೋಗ್ಲಿ ಸರ್, ಫೋರ್ಸ್ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ಲಿ, 1000 ಜನ ಕರ್ಕೊಂಡು ಹೋಗ್ಲಿ ಸರ್. ನೋಡಿ ಸರ್, ಅವರೆಲ್ಲ ಜನರು ಅದೇ ವಿಲೇಜ್ ಸೇರಿದವರು, ಅದೇ ವಿಲೇಜ್. ಅವ್ರೇನು ಟೆರರಿಸ್ಟ್ ಗಳಲ್ಲ, ಮಾವೋಯಿಸ್ಟ್ ಅಲ್ಲ, ನೆಕ್ಸಲೈಟ್ಸ್ ಅಲ್ಲ, ಇಲ್ಲ ಹೋಗಿ ಎಲ್ಲಾದ್ರೂ ಬಾಂಬ್ ಇಡಕ್ ಬಂದಿಲ್ಲ. 200-300 RDX ಇದು ತಕೊಂಡ್ ಬಂದ್ಬಿಟ್ಟು ಬಾಂಬ್ ಇಡಕ್ ಬಂದಿಲ್ಲ. ಅವರು ಫಾರೆಸ್ಟ್ ಅಲ್ಲಿ ಹೋಗಿದಾರ, ಸರಿ ಓಕೆ. ಅಲ್ಟಿಮೇಟ್ಲಿ ದೇ ಆರ್ ಕಂಪ್ಲೇನಿಂಗ್ ಸಮಥಿಂಗ್ ಎಲ್ಸ್. ನೋ, ಹಂಗ ಆಗಿದ್ರು ಕೂಡ ಸಾಯಿಸುವಂತದ್ದು ಏನಿತ್ತು ಸರ್? ಸೆಲೋಮರೆ, ಇದರ ಜೊತೆಗೆ ಈಗ ಅಂದ್ರೆ ಈಗ ಎಲ್ಲರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ವಾಸಿಸುವಂತವ್ರು ಎಲ್ಲರೂ ಕೂಡ ಕನ್ನಡಿಗರೇ. ಸೊ ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಎಂಟ್ರಿ ಆಗಿರುವಂತದ್ದು ಒಂದು ಸಮುದಾಯದ ಬಣ್ಣ ಕಟ್ತಾ ಇರುವಂತದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಅಂದ್ರೆ ನಿಮ್ಗೆ ತಮಿಳುನಾಡು ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ಗನ್ಸುತ್ತೆ ಅವರು ಮಾನವೀಯತೆ ಮೇಲೆ, ವಿ ಆರ್ ಆಲ್ ಇಂಡಿಯನ್ಸ್, ಮಾನವೀಯತೆಯ ಮೇಲೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರಬಹುದೇ ವಿನಃ ತಮಿಳು ಭಾಷಿಕರು ಅದು ಇಲ್ಲಿ ಲೋಕಲ್ ಅಲ್ಲಿ ಕೆಲವರು ಇರ್ತಾರೆ. ಎಸ್ ಅಫ್ಕೋರ್ಸ್, ಈವನ್ ಬೀಯಿಂಗ್ ಆಸ್ ಅ ತಮಿಳಿಯನ್, ನಾನ್ ಆಲ್ಸೋ ತಮಿಳ ಸರ್. ಆದ್ರೆ ಎಲ್ಲೋ ಒಂದ್ ಕಡೆ ಸಮ್ ಟೈಮ್ಸ್ ಅನ್ಸ್ಬಿಡ್ತದೆ, ಯಾಕೆ ಪದೇ ಟಾರ್ಗೆಟ್ ಮಾಡ್ತಾರೋ ಏನೋ ಅಂತ. ಯಾಕಂದ್ರೆ ಇಲ್ಲಿ ಆಂಧ್ರದಲ್ಲಿ ನಡೀತು ಸರ್ ಲಾಸ್ಟ್ ಟೈಮ್, ಅಲ್ಲಿ 13 ಜನ ಎಷ್ಟು ಸೀಟು ಪ್ರಕರಣದಲ್ಲಿ 7 ಜನ 8 ಜನ ತಮಿಳಿಯನ್ಸ್ ಸರ್. ಈಗ 20 ವರ್ಷ ಹಿಂದೆಯಿಂದ ನೋಡಿದಾಗ ಒಂದು 4-5 ಸೀಟು ಸತ್ತಿದ್ದಾರೆ ಸರ್, ಅವರು ತಮಿಳಿಯನ್ಸೆ. ಈಗ 3 ಜನ ಸತ್ತಿರೋರು ತಮಿಳಿಯನ್ಸೆ. ಹಂಗಿದಾಗ ಎಲ್ಲೋ ಒಂದ್ ಕಡೆ ವೈ ಓನ್ಲಿ ತಮಿಳಿಯನ್ಸ್ ಆರ್ ಟಾರ್ಗೆಟೆಡ್ ಅಂತ ಅವರ ಕಡೆಯಿಂದ ಸ್ಟೇಟ್ ಆಫ್ ತಮಿಳ್ನಾಡು ಇಂದ ಬಂದಿರ್ಬೋದು, ಕೆಲವೊಂದು ಮಾಹಿತಿಗಳು ಇಲ್ಲಿಂದ ಆ ತರ ಹೋಗಿರ್ಬೋದು. ಸ್ವಲ್ಪ ಮೇ ಬಿ ದೇ ಆರ್ ಏನಂತಾರೆ ಬೀಯಿಂಗ್ ಎಸ್ ಎ ತಮಿಳಿಯನ್ ಅವರು ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದವ್ರ ಜೊತೆ ಈ ಸಂಬಂಧಪಟ್ಟ ಸರ್ಕಾರದ ಜೊತೆ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಎಂಟ್ರಿ ಆಗಿ ಅವರು ಖಂಡಿಸುವಂತದ್ದು ಅಥವಾ ಅವರು ಪ್ರತಿಕ್ರಿಯೆ ಕೊಡುವಂತದ್ದು, ಇದು ಒಂದ್ ರೀತಿ ರಾಜಕೀಯ ಸ್ವರೂಪ ತೆಗೆದುಕೊಳ್ತಾ ಇದೆಯಾ ಅಂತ? ನೋ ಟೋಟಲಿ ರಾಂಗ್ ಸರ್. ಈ ಪ್ರಕರಣ ಯಾವಾಗ ಫಸ್ಟ್ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೆ ಫಾರೆಸ್ಟ್ ಅವರು ತಪ್ಪು ಮಾಡ್ತಾ ಇದಾರೆ ಸರ್. ಯಾವಾಗ ಈ ತಪ್ಪು ಮಾಡಿದ್ರು ಕೂಡ ಈ ಗೌರ್ಮೆಂಟ್ ಅವರು, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು
ಇನ್ನು ಟಿಲ್ ಟುಡೇ ದೇ ಆರ್ ಡಿಫೆಂಡಿಂಗ್ ದೇರ್ ಇಲ್ಲ ಇದು ಅರಣ್ಯ ಡಿಪಾರ್ಟ್ಮೆಂಟ್ ನ ಇನ್ನು ಡಿಫೆಂಡ್ ಮಾಡ್ಕೋತಾರೆ. ಅರಣ್ಯ ಅಧಿಕಾರಿಗಳ ಬಗ್ಗೆ ಏನು ಇನ್ನು ಅವ್ರನ್ನ ಒಬ್ಬನ್ನು ಕೂಡ ಕ್ಯಾಚ್ ಅಪ್ ಮಾಡಿಲ್ಲ ಸರ್. ಎಲ್ಲ ಆಲ್ ಕುಕ್ಡ್ ಅಪ್ ಸ್ಟೋರಿ ಇಟ್ಕೊಂಡು ಬರೀ ಇವ್ರ ಬಗ್ಗೆ ಬರೋ ಅವರು ಈ 4 ಜನ ಕಾಡುಗಳ್ರು ಇವ್ರು ಮಾಡಿದ ತಪ್ಪು ಅಂತ ಹೇಳ್ತಾರೆ ವಿನಃ ಇವರು ಯಾವುದೇ ರೀತಿ ಸ್ಟೆಪ್ ತಗೊಂಡಿಲ್ಲ ಸರ್. ಯಾರ ಮೇಲೆ ಈ ಡಿಪಾರ್ಟ್ಮೆಂಟ್ ಮೇಲೆ ಸ್ಟೆಪ್ ತಗೊಂಡಿದ್ದೀರಾ ನೋಡಿ. 15ನೇ ತಾರೀಕು ಬಾಡಿ ಸತ್ ಮೇಲೆ ಬಾಡಿ ಅಲ್ಲೇ ಬಿಡ್ಬೇಕಾಗಿತ್ತು ಸರ್. ಪಾಯಿಂಟ್ ನಂಬರ್ 1, ಇವರು ಆ ದೇಹವನ್ನ ಎತ್ಕೊಂಡು ಬಂದು ಅಟ್ಲೀಸ್ಟ್ ಚಾಮರಾಜನಗರದ ವ್ಯಾಪ್ತಿ ಒಳಗಡೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಸರ್ ಆಯಾ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ದೇ ಡಿಡ್ ನಾಟ್ ಡೂ ದಟ್ ಆಲ್ಸೋ ಸರ್. ಸೆಕೆಂಡ್ ಪಾಯಿಂಟ್, ಅಲ್ಲಿ ಇವಾಗ ಇದು ಇತ್ತು, ಯಾವ್ದು ಮಾಂಸ ಇತ್ತು ಪ್ಲಸ್ ಗನ್ಗಳು ಇತ್ತು ಅಂತ ಹೇಳ್ತಾವ್ರಲ್ಲ ಸರ್, ಅವರಲ್ಲಿ ಡಾಕ್ಯುಮೆಂಟ್ರಿ ಮಾಡಿರ್ಬೇಕಿತ್ತು ಸರ್. ಅದೆಲ್ಲ ಲೆಟ್ ದೆಮ್ ಪ್ರೊಡ್ಯೂಸ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ ಸರ್. ಇದೊಂದ್ ಕಡೆ. ಅದಾದ್ಮೇಲೆ ಈ ಬಾಡಿನ ತಗೊಬಂದು ಮೈಸೂರಲ್ಲಿ ಅವ್ರು ಇಟ್ರು ಸರ್. ಅದಕ್ಕೆ ರೀಸನ್ ಏನೋ ಫ್ಯಾಕಲ್ಟಿ ಇಲ್ಲ ಅಂತ ಮೊನ್ನೆ DYSP ಸರ್ ನಮ್ಗೆ ಇಲ್ಲಿ ವಿವರಣೆ ನೀಡ್ತಾ ಇದ್ರು. ಅದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಇದು ಅಂತ ನಮ್ಗೆ ಗೊತ್ತಿಲ್ಲ. ತದನಂತರ 15ನೇ ತಾರೀಕು ರಾತ್ರಿ 10 ಗಂಟೆಗೆ ತಹಸೀಲ್ದಾರ್ 3 ಜನ, ಮ್ಯಾಜಿಸ್ಟ್ರೇಟ್ 10 ಗಂಟೆಗೆ ಬಂದ್ಬಿಟ್ಟು ಅಷ್ಟು ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಗ್ಧ ಜನರನ್ನ ಅಲ್ಲಿಂದ ಕರೆಸ್ಕೊ ಬಂದು ಇಲ್ಲಿ ಪೋಸ್ಟ್ ಮಾರ್ಟಮ್ಗೆ ತಯಾರಿ ಮಾಡುವಂತದ್ದು ಏನಿತ್ತು ಸರ್. ಆವಾಗ ನಮ್ಮಂತವ್ರು ಯಾವ್ದಾದ್ರು ಎಜುಕೇಟೆಡ್ ಹುಡುಗರು 4-5 ಸೀಟ್ ಇಲ್ಲ ಅಂತ ಇಟ್ಬಿಟ್ಟಿದ್ರೆ ಆವತ್ತೇ ಅವರು ಎಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ತಾ ಇದ್ರು. ತದನಂತರ 16th ಆಫ್ ದ ಸೇಮ್ ಮಂತ್, ಅದೇ ಡೇ ಬಿಫೋರ್ ಎಸ್ಟರ್ಡೇ ಆ ಪೋಸ್ಟ್ ಮಾರ್ಟಮ್ ಮುಗಿರೋದು ಸರ್. ಸರಿನಾ ಸರ್? ಪೋಸ್ಟ್ ಮಾರ್ಟಮ್ ಹೆಂಗಾಯ್ತು ಅಂತಂದ್ರೆ ಅಲ್ಲಿ ದೇ ಸ್ಟಾರ್ಟೆಡ್ ಆಸ್ ಯು ಸೆಡ್, ಅಲ್ಲಿ ರಾಜಕೀಯ ಬಂತು ಸರ್, ಎಂಟ್ರಿ ಆಯ್ತು. ಯಾವುದೇ ಕಾರಣಕ್ಕೂ ಸದನ ನಡೆಯೋಕ್ ಮುಂಚೆನೆ ಈ ದೇಹವನ್ನ ನಾವು ಏನ್ ಮಾಡ್ಬೇಕು, ಸಂಬಂಧಪಟ್ಟ ಕುಟುಂಬಗಳಿಗೆ ರವಾನಿಸ್ಬೇಕು ಅಂತ ಹೇಳಿ ಅವ್ರು ಯಾವ ಮಟ್ಟಕ್ಕೆ ಪ್ಲೇ ಮಾಡಿದಾರೆ ಅಂತ ಐ ಜಸ್ಟ್ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ರೈಟ್ ನಾವು. ನಮ್ಗೆ ಎಲ್ಲಾ ವಿಷಯವೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅರಣ್ಯ ಸಚಿವರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಅವರು ಖಂಡಿತವಾಗ್ಲೂ ತಪ್ಪಿತಸ್ಥರಿಗೆ ನಾವು ಶಿಕ್ಷೆ ನೀಡ್ತೇವೆ, ತದನಂತರ ಪರಿಹಾರದ ಬಗ್ಗೆನು ನಾವು ಸದನದಲ್ಲಿ ಮಾತಾಡ್ತೇವೆ ಅಂತಾನು ಭರವಸೆ ನೀಡಿದ್ದಾರೆ ಸರ್. ನಾನು ಬನ್ನಿ ಸರ್, ದಯವಿಟ್ಟು ನಾವು ಒನ್ಲಿ ಫ್ಯಾಮಿಲಿ, ನೋ ಮೀಡಿಯಾ ಪೀಪಲ್, ನೀವು ಬಂದು ಡೈರೆಕ್ಟ್ ಆಗಿ ಈ ಮಾತನ್ನ ಹೇಳಿ ಅವ್ರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬಿಸಿ ಅದು ಏನು ಭರವಸೆ ಪರಿಹಾರದ ನಿಧಿ ನೀಡ್ತಿರೋ ಅದನ್ನು ಕೂಡ ಅವರ ಸಮ್ಮುಖದಲ್ಲಿ ಹೇಳಿ ಹೋಗಿ ಅಂತ ಬೇಡ್ಕೊಂಡೆ ಸರ್. ಅವ್ರು ಒನ್ ಶಾಟ್ ಅಲ್ಲಿ ಹೇಳಿದ್ರು, ಇಲ್ಲಪ್ಪ ನಾನು ಸದನ ಇದೆ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ಕಡ್ಡಿ ಮುರಿದಂಗೆ ಖಂಡಿತವಾಗ್ಲೂ ನಾವು ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ತರ SP ಅವರು ಹೇಳಿದ್ರು, DYSP ಅವರು, ಇವರೆಲ್ಲರ ಒಂದು ಮಾತು, ಮತ್ತೆ ಶಾಸಕರು ಇರ್ಬೋದು ಸರ್, ಮಾಜಿ ಶಾಸಕರಾದಂತಹ ನರೇಂದ್ರ ಸಾಹೇಬ್ರು, ಮತ್ತೆ ಹಾಲಿ ಶಾಸಕರಾಗಿರುವಂತಹ ನಮ್ಮ ಮಂಜುನಾಥ್ ಸಾಹೇಬ್ರು, ಎಲ್ರು ನೀಡಿದಂತಹ ಒಂದು ಆಶ್ವಾಸನೆ ಮೇರೆಗೆ ನಾವು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ನಿಲ್ಸೋಣ. ಸರಿ, ಓಕೆ, ಅವರ ಫ್ಯಾಮಿಲಿಯವರು ಕೂಡ ಕುಟುಂಬಸ್ಥರು, ಯಾಕಂತಂದ್ರೆ ಅವರೆಲ್ಲ ಲೇ ಪೀಪಲ್, ದೇ ಡಸಂಟ್ ನೋ ಹೌ ಟು ಮೂವ್ ಫರ್ದರ್ ಅಂತ ಇರ್ಬೇಕಾದ್ರೆ ಅವ್ರು ಬಾಡಿ ಸಿಕ್ಕಿದ್ರೆ ಸಾಕು, ಮಣ್ ಮಾಡಿದ್ರೆ ಸಾಕು ಪಾಪ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಅಳ್ತಾ ಇರ್ಬೇಕಾದ್ರೆ ನಾವು ಒಪ್ಕೊಂಡೋ, ಅದು ಮುಗಿತ ಸರ್. ಆದ್ರೆ ನಿನ್ನೆ ಇವತ್ತು ನಡೀತಿರುವ ಈ ಸದನದಲ್ಲಿ ನಡೀತಿರುವಂತಹ ಒಂದು ಕಲಾಪನ ನೋಡಿದ್ರೆ, ಆ ಬೇಜವಾಬ್ದಾರಿಯುತವಾಗಿ ನೀಡುತ್ತಿರುವಂತಹ ಒಂದು ಸ್ಟೇಟ್ಮೆಂಟ್ಸ್ ನೋಡಿದ್ರೆ, ಯಾರಿಂದ ನಮ್ಮ ಅರಣ್ಯ ಸಚಿವರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಬಟ್ ಐ ಥಿಂಕ್ ಲೀಡರ್ ಆಫ್ ದಿ ಆಪೋಸಿಷನ್, ದೋಸ್ ಪೀಪಲ್ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್. ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. SIT ನಾವು ಒಂದು ರಚನೆ ಮಾಡಿ ಅದರ ಮುಖಾಂತರ ನಮ್ಗೆ ಬೇಗ ಆಗ್ಬೇಕು. ಯಾಕಂದ್ರೆ ಇದ್ರ ಮ್ಯಾಜಿಸ್ಟ್ರೇಟ್ ಮುಖಾಂತರ ಆಗೋ ಕೆಲಸ ಇದು ತುಂಬಾ ಡಿಲೇ ಆಗುತ್ತೆ ಸರ್. ನ್ಯಾಯಾಂಗದ ಮುಖಾಂತರ ನಮ್ಗೆ ಸಿಗೋದು ಇದು ನಿಮ್ಗೆ ಗೊತ್ತಿದೆ ಸರ್, ಆ ಪ್ರೊಸೀಜರ್ ಏನು ಅಂತ. ಅದಕ್ಕೆ SIT ತನಿಖೆ ಆಗ್ಲಿ ಅನ್ನೋದು ಎಲ್ಲರ ಒತ್ತಾಯ ಇದೆ ಸರ್. ಈವನ್ ಕಾಂಗ್ರೆಸ್ ಅಲ್ಲಿ ಇರುವಂತಹ ನಿನ್ನೆ ನಾವು ನೋಡಿ ಸರ್, ಮೊನ್ನೆ ನಾನು ಹೇಳಿದೆ ಸರ್, ನಾವು ಕ್ರೈಸ್ತರಾಗಿ ಇದ್ಕೊಂಡು ನಮ್ಗೆ ನಾವೇ ಹೋರಾಟ ಮಾಡ್ಕೋಬೇಕು. 13 ಲಕ್ಷ ಜನ ಇದೀವಿ ಸರ್ ನಾವು. ಎಲ್ಲಿ ಕರ್ನಾಟಕದಲ್ಲಿ 13 ಲಕ್ಷ ಇದೀವಿ, ಹಣೂರಲ್ಲಿ 16ರಿಂದ 18,000 ಜನ ಇದೀವಿ ಸರ್. ಈಗ ನೋಡಿ, ಈ ತರ ದೊಡ್ಡ ಘೋರ ಸಂಭವ ಆದ್ರೂ ಕೂಡ ಇನ್ನು KJ ಜಾರ್ಜ್ ರವರು, ಸನ್ಮಾನ್ಯ ಇಂಧನ ಸಚಿವರಾಗಿರುವಂತಹ ನಮ್ಮ KJ ಜಾರ್ಜ್ ರವರು, ಐವನ್ ಡಿಸೋಜಾ ಸರ್ ಅವರು, ಇವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ನಮ್ಗೆ ಸಪೋರ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನಾವು ಸ್ಟೇಟ್ಮೆಂಟ್ ಕೊಟ್ಮೇಲೆ ನಿನ್ನೆ ಅವ್ರು ಐವನ್ ಡಿಸೋಜಾ ಸರ್ ಅವ್ರೇನೋ ಬರ್ಬೇಕಂತ ಅನ್ಕೊಂಡಿದ್ರಂತೆ. ನಿನ್ನೆ ಬಂದ್ರು, ಸಾಂತ್ವನ ಹೇಳಿದ್ರು. ಇವತ್ತು ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ಗೆ ಭೇಟಿ ಮಾಡಿ ಅದು ಏನ್ ಅಹವಾಲು ನೀಡ್ಬೇಕು ಅದನ್ನ ನೀಡಿದ್ದಾರೆ ಸರ್ ಇವತ್ತು. ಸೊ ಅಲ್ಲಿ ಸ್ವಲ್ಪ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಇದೆ ಸರ್, ಏನೋ ಸಮ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತ. ದಟ್ ಈಸ್ ವಾಟ್ ದ ಪಾಯಿಂಟ್ ನಾವು. ಈಗ ಇದೆಲ್ಲ ನೋಡಿದಾಗ ಇವರು ಯಾವುದು ಸರಿಯಾಗಿ ಹೋಗ್ತಾ ಇಲ್ಲ, ಇದು ಕಣ್ಣೊರೆಸುವ ಕೆಲಸ ಆಗ್ತಾ ಇದೆ. ಈವನ್ ಅನಿಮಲ್ಸ್ ಕೂಡ ಈ ತರ ಒಬ್ಬ ವ್ಯಕ್ತಿನ ಸಾಯಿಸಲ್ಲ ಸರ್ ಕ್ರೂರವಾಗಿ. ಈವನ್ ಒಂದು ಚಿರತೆ ದಾಳಿ ಮಾಡಿದ್ರು ಕೂಡ ಒಬ್ಬ ಮನುಷ್ಯನ ಬರೀ ಕತ್ತು ಹಿಡಿದ್ಬಿಟ್ಟು ಸಾಯಿಸುತ್ತೆ ಅವ್ರ ವಿನಃ, ಬಟ್ ಈ ತರ ಘೋರವಾಗಿ ಸಾಯಿಸಲ್ಲ ಸರ್. ಇದು ಪ್ಲಾನ್ಡ್ ಮರ್ಡರ್, ಪಕ್ಕದಲ್ಲಿ ನಿಂತು ಹೊಡೆದಿರೋದು,
ದೂರದಲ್ಲಿ ಅಂತೂ ಇಲ್ಲ. ಇಲ್ಲಿ ಏನ್ ದೊಡ್ಡ ಒಂದು ಡ್ರಾಮಾ ಏನು ಆಗಿಲ್ಲ ಸರ್. ಹೋಗಿದ್ದಾರೆ ಆನ್ ದ ಸ್ಪಾಟ್ ಅಲ್ಲಿ ವಿತಿನ್ 5 minutes ಅಲ್ಲಿ 3 ಜನ ಮುಗಿಸವ್ರೆ ಸರ್. ಇದು ಆಗಿರೋದು ಸರ್. ಈಗ ಇದು ರಾಜಕೀಯವಾಗಿ ಏನಕ್ಕೆ ಇದು ತಿರುಗು ಪಡ್ಕೊಂಡಿದೆ ಅಂತಂದ್ರೆ, ಖಂಡಿತವಾಗ್ಲೂ ವೆನ್ ದ ಗವರ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಪ್ರಾಪರ್ ಇನಿಷಿಯೇಟಿವ್ಸ್, ಆಗ ಪಕ್ಕದಲ್ಲಿರುವಂತಹ ಸ್ಟೇಟ್ ಬೀಯಿಂಗ್ ತಮಿಳ್ ಪೀಪಲ್, ಆಮೇಲೆ ನಾವು ಗಡಿಭಾಗದಲ್ಲಿ ಸತತವಾಗಿ 70 ವರ್ಷಗಳಿಂದ ಕುಡಿಯೋಕೆ ಯೋಗ್ಯವಾದ ನೀರಲ್ಲಿ ಬದುಕ್ತಾ ಇದೀವಿ ಸರ್. ಇವತ್ತು ಅಣೂರ್ ಕಾನ್ಸ್ಟಿಟ್ಯೂನ್ಸಿ ನೀವು ಬರ್ಬೇಕು, ಸ್ಪೆಷಲಿ ಮಾಟಲ್ಲಿ, ಜಾಗೇರಿ, ತೋಮೆಪಳ್ಳಿ ಈ ಕಡೆ ಎಲ್ಲ ಬರೀ ತಮಿಳ್ ಪೀಪಲ್ ಬದುಕಿರೋದು ಸರ್. ಆದ್ರೆ ಐ ಡೋಂಟ್ ವಾಂಟ್ ಟು ಬೈಫರ್ಗೆಟ್ ಪೀಪಲ್. ನಾನು ಯಾರನ್ನು ಬೈಫರ್ಗೆಟ್ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಕರ್ನಾಟಕ ಪರ ಇರ್ತೀವಿ ಅಂತ ವ್ಯಕ್ತಿಗಳು. ನಾವು ಇವತ್ತು ಕೂಡ ವಿ ಸ್ಟ್ಯಾಂಡ್ ಮೇಕೆದಾಟು ನಾವು ಕಟ್ಟಬೇಕು ಅಂತ ನಿಂತ್ಕೊಂಡಿರೋರು ತಮಿಳನ್ಸ್. ನಾವು ಆ ತರ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ. ಇವಾಗ ಈ ಕಡೆನೂ ಇಲ್ಲ ಆ ಕಡೆ ಇಲ್ಲ ಅಂತ ಪರಿಸ್ಥಿತಿ. ತಮಿಳ್ನಾಡು ಸಿಎಂ ಅಪೋಸ್ ಮಾಡ್ತಾ ಇದಾರಲ್ವಾ? ನಾವು ಕರ್ನಾಟಕ ಪರವಾಗಿ ಇದೀವಿ ಸರ್. ಮೇಕೆದಾಟು ನಮ್ಗೆ ಬೇಕು, ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕು. ನಾವು ತಮಿಳನ್ಸ್ ಆಸ್ ಎ ತಮಿಳ್ ಪೀಪಲ್ ವಿ ಸಪೋರ್ಟ್ ಡಿ ಕೆ ಶಿವಕುಮಾರ್ ಸರ್. ಹಾಗಿರ್ಬೇಕಾದ್ರೆ ಈಗ ನಮ್ಗೆ ಸರಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಟ್ಟಿದ್ರೆ ಯಾರು ನಾವು ಫಾರೆಸ್ಟ್ ಒಳಗಡೆ ಹೋಗಲ್ಲ ಸರ್. ಈಗ ಏನಕ್ಕೆ ಇದು ರಾಜಕೀಯವಾಗಿ ತಿರುವು ಪಡ್ಕೋತಾ ಇದೆ? ಇದು ರಾಜಕೀಯವಾಗಿ ಅಂತೂ ಇದು ತಿರುವು ಪಡ್ಕೊಂಡಿಲ್ಲ. ಇದು ಕೂಡ ಸ್ಟೇಟ್ ಗವರ್ಮೆಂಟ್ ಡಿ ಕೆ ಶಿವಕುಮಾರ್ ಸರ್ ಯಾಕೆ ಬಂದು ಭೇಟಿ ಮಾಡಿಲ್ಲ? ನಮ್ಮ ಅರಣ್ಯ ಸಚಿವರು ಯಾಕೆ ಇಲ್ಲಿ ತಾನೆ ಒಂದು 2 hours ಅಲ್ಲಿ ಬರ್ಬೋದಲ್ಲ? ಮೊನ್ನೆ ಹುಲಿ ಸತ್ತೋಯ್ತು ಸರ್. ಹುಲಿ ಸತ್ತಾಗ ಇಡೀ ಟೀಮೇ ಬಂತು ಸರ್. ಇಡೀ ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅವಾಗ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಖಂಡ್ರೆ ಸಾಹೇಬ್ರದು ಅರಣ್ಯ ಮಿನಿಸ್ಟರ್ ಆಗಿ ಇದ್ರು ಸರ್. ಮೋಸ್ಟ್ಲಿ ಇವತ್ತು ಅವರೇ ಇದ್ದಿದ್ರೆ ಬಹುಶಃ ಖಂಡಿತವಾಗ್ಲೂ ಅವರು ಅರಣ್ಯ ಸಚಿವರಾಗಿ ಇದ್ದಿದ್ರೆ ಖಂಡಿತವಾಗ್ಲೂ ಈಶ್ವರ್ ಖಂಡ್ರೆ ಇಷ್ಟೊತ್ತಿಗೆ ಭೇಟಿ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಸರ್. ನನ್ಗೆ ಅನ್ಸುತ್ತೆ ಸರ್ ಅವರೇ ಇರ್ಬೇಕಾಗಿತ್ತು ಅಂತ. ಚಿರತೆ ಸತ್ತಾಗ ಭೇಟಿ ಮಾಡ್ತಾರೆ, 3 ಜನ ಮನುಷ್ಯರು ಸತ್ತಾಗ ಭೇಟಿ ಮಾಡಲ್ಲ ಅಂತಂದ್ರೆ ಎಷ್ಟು ಸೂಕ್ಷ್ಮತೆ ಇದೆ ಅಂತ. ಅದನ್ನೇ ಸರ್. ಇವಾಗ ಅಷ್ಟು ಬೆಲೆ ಇಲ್ವಾ ನಮ್ಮ ಮನುಷ್ಯರಿಗೆ? ಅಷ್ಟು ಬೆಲೆ ಇಲ್ವಾ? ಈಗ ಆ ಪ್ರಶ್ನೆ ಬರ್ತದೆ ಸರ್. ಈಗ ಇದೇ ಒಬ್ಬ ಕುರುಬ ಸಮುದಾಯದಿಂದ ನಮ್ಮ ಸಹೋದರರು ಯಾರೋ ಸತ್ತಿದ್ರೆ, ಇದೇ ಒಬ್ಬ ಗೌಡ್ರ ನಮ್ಮ ಸಮುದಾಯದಿಂದ ಒಕ್ಕಲಿಗರ ಸಮುದಾಯದಿಂದ ಯಾರೋ ಸತ್ತಿದ್ರೆ, ಇದೇ ನಮ್ಮ ಬ್ರಾಹ್ಮಿನ್ಸ್ ಸಮುದಾಯದಿಂದ ಯಾರೋ ಸತ್ತಿದ್ರೆ, ಇದೇ ಯಾರು ಕುರುಬ ವಾಟ್ ಎವರ್ ಲಿಂಗಾಯತ್ ಇರ್ಬೋದು, ಅದನ್ನೂ ದಾಟಿ SC/ST ಸಮುದಾಯದಿಂದ ನಮ್ಮ ಸಹೋದರರು ಯಾರಾದ್ರೂ ಸತ್ತೋಗಿದ್ರೆ ಇವತ್ತು ಆ ಪೋಸ್ಟ್ ಮಾರ್ಟಮ್ ಮಾಡೋ ಜಾಗದಲ್ಲಿ ಮೈಸೂರಲ್ಲಿ ಇವತ್ತು 144 ಸೆಕ್ಷನ್ ಆಗ್ತಾ ಇತ್ತು. ಹಣೂರಲ್ಲೂ ಕೂಡ 144 ಸೆಕ್ಷನ್ ಆಗ್ತಾ ಇತ್ತು. ಇಡೀ ಕ್ಯಾಬಿನೆಟ್ ಇವಾಗ ಬಂದ್ಬಿಟ್ಟು ಹಣೂರಲ್ಲಿ ಕೂತ್ಕೋತಾ ಇದ್ರು, ಪೋಸ್ಟ್ಪೋನ್ ಮಾಡ್ತಾ ಇದ್ರು ಸರ್. ಈಗ ಸದನ ನಡೀತಾ ಇದೆ, ನನ್ನಿಂದ ಬರಕ್ಕಾಗಲ್ಲ ಅಂತ ಹೇಳೋ ವ್ಯಕ್ತಿಗಳು ಮುಂದೊಂದು ದಿವಸ ಮಾರ್ಕ್ ಮೈ ವರ್ಡ್ಸ್ ಡೆಫಿನೆಟ್ ಆಗಿ ಇದು ಬೇರೆಯವ್ರಿಗೂ ಮರ್ಕಳಿಸ್ತದೆ. ಚಾಮರಾಜನಗರ ಜಿಲ್ಲೆ ಅಂತಂದ್ಮೇಲೆ ಅಲ್ಲಿ ಇಟ್ ಈಸ್ ಮ್ಯಾಕ್ಸಿಮಮ್ ಫಾರೆಸ್ಟ್ ಇರೋ ಸಾವಿಗೆ ಯಾವುದೇ ಜಾತಿ ಮತ್ತೆ ಧರ್ಮವನ್ನ ಬಳಿಬಾರ್ದು. ಯಾಕಂದ್ರೆ ಜೀವನೇ ಅದಕ್ಕೆ ನಿಮ್ಗೆ ಲಿಂಗಾಯತ ಗೌಡ ಅನ್ನೋದಿಲ್ಲ, ಜೀವನೇ. ಖಂಡಿತವಾಗ್ಲೂ ಸರ್. ಈಗ ಆ ತರ ಎಲ್ರಿಗೂ ತಲೆಗೆ ಹೋಗ್ಬಿಟ್ಟೈತೆ ಸರ್. ಇದುವರೆಗೂ ನಾವು ಆ ತರ ಯೋಚನೆ ಮಾಡಿದವರಲ್ಲ. ಒಂದು ವೇಳೆ ಆ ತರ ಆಗ್ಬಿಟ್ಟಿದ್ರೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಹೆಂಗ್ ಬರ್ತಾ ಇದ್ರು ಅನ್ನೋದು ನಿಮ್ ಗಮನಕ್ಕೆ ಇರ್ಲಿ ಸರ್. ಈಗ ನಿಮ್ ಡಿಮ್ಯಾಂಡ್ ಏನು ಸೆಲೋಮರ್? ಈಗ ಸರ್ ನಮ್ ಡಿಮ್ಯಾಂಡ್ ಇಸ್ ವೆರಿ ಸಿಂಪಲ್. ಆಸ್ ಸೂನ್ ಆಸ್ ಪಾಸಿಬಲ್ ಇವರೆಲ್ಲ ಸೇರಿ ಫಸ್ಟ್ ಆ ಒಂದು ಕ್ರೂರ ವ್ಯಕ್ತಿಗಳನ್ನ, ಈ ಭೂಮಿ ಮೇಲೆ ಬದುಕಕ್ಕೆ ಯೋಗ್ಯವಲ್ಲದ 7 ಜನರನ್ನ ಈ 4 ಜನ ಫಾರೆಸ್ಟ್ ಹೋಗಿದ್ರು, ಗಣ್ಣಿಟ್ಕೊಂಡಿದ್ರು, ಮಾಂಸ ಮಾಡ್ತಾ ಇದ್ರು, ಕಟ್ ಮಾಡ್ತಾ ಇದ್ರು, ಅದು ಇದು ಅಂತ ಹ್ಯಾಬಿಟ್ಸ್ ಅಫೆಂಡರ್ ತರ ಬಿಂಬಿಸ್ತಾ ಇದ್ದಾರಲ್ವಾ? ಇದೆಲ್ಲ ಇದ್ರೂ ಕೂಡ who the hell are you people to kill the person who has given the right? Is it in the constitution? ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಇದೆ ಸರ್. ಮೊನ್ನೆ ಇವರು ಸರ್ ಇಮ್ಮಿಡಿಯೇಟ್ ಆಗಿ ಇವ್ರು ಎಲ್ರು ಬಂದ್ಬಿಟ್ಟು ಕೋರ್ಟ್ಗೆ ಒಪ್ಪಿಸ್ಬೇಕು ಸರ್. ಈಗ ನಾಟ್ ಇವನ್ ಎ ಸಿಂಗಲ್ ನೇಮ್ ಇಸ್ ಪ್ರೊಡ್ಯೂಸ್ ಸರ್. ಅದೇ ಬೇಸರ ನಮ್ಗೆ. ಇನ್ನು ಒಬ್ಬ ವ್ಯಕ್ತಿ ಅವರು ಪ್ರೊಡ್ಯೂಸ್ ಮಾಡಿಲ್ಲ, ನೇಮ್ ನ ಮೆನ್ಷನ್ ಮಾಡಿಲ್ಲ. ಯಾಕೆ ಸರ್? ಆ ಲೆಕ್ಚರ್ ಅಲ್ಲಿ ತಗೊಂಡ್ರೆ ಅವತ್ತು ಯಾರು ಡ್ಯೂಟಿಯಲ್ಲಿ ಇದ್ರು ಅಂತ ಗೊತ್ತಾಗಲ್ವಾ ಸರ್? ಲೆಕ್ಚರ್ ತಗೊಂಡು ಹೇಳಕ್ಕೆ ಎಷ್ಟು ರೋಗ ಸರ್, ಇವ್ರು ಹೇಳ್ಬಹುದಿತ್ತಲ್ವ ಸರ್? ಇನ್ನು ಒಬ್ಬನು ಕೂಡ ಪರಿಹಾರ ಕೊಟ್ರೆ ಜೀವ ವಾಪಸ್ ಬರೋದಿಲ್ಲ. ಅದು ಕೂಡ ಪರಿಹಾರ, ಕುಟುಂಬದವರಿಗೆ ಪರಿಹಾರ ಎಷ್ಟು ಕೇಳ್ತಾ ಇದ್ದೀರಾ ಸರ್? ಪರಿಹಾರದ ಬಗ್ಗೆ ನಾವು ಈಗ ಸದ್ಯದ ಮಟ್ಟಕ್ಕೆ ನಮ್ಗೆ ಪರಿಹಾರದ ಬಗ್ಗೆ ನಾವು ಮೊನ್ನೆ ಬಾಡಿ ಈಸ್ಕೊಳ್ಳೋ ಅವಾಗ ನಾವು ಟಿಲ್ ವಿ ಡಿಡ್ ನಾಟ್ ರಿಸೀವ್ ದಿ ಬಾಡಿ, ನಮ್ಗೆ ಪರಿಹಾರದ ಬಗ್ಗೆ ಯೋಚನೆ ಇರ್ಲಿಲ್ಲ. ಈಗ ಬಾಡಿ ಆಫ್ಟರ್ ರಿಸೀವಿಂಗ್ ದ ಬಾಡಿ ಇನ್ನೂ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಇಂದ ಸರಿಯಾದ ಉತ್ತರ ಇನ್ನೂ ಬಂದಿಲ್ಲ ಸರ್. ಹಾಗಾಗಿ ಈಗ ಪರಿಹಾರದ ಬಗ್ಗೆ ನಾವು ಲಾಸ್ಟ್ ಟೈಮ್ ಅದೇ ಮಂಜುನಾಥ್ ಸರ್ ಸೆಡ್ ಅಂಡ್ ನರೇಂದ್ರ ಸಾಹೇಬ್ರು ಎಲ್ಲ ಜೊತೆಲಿದ್ದಾಗ ಒಂದು ಅಲ್ಲಿ ರೈತ ಸಂಘದವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು, ಇನ್ನು ಮಗದೊಂದು ಸಂಘದವರೆಲ್ಲ ಸೇರಿ ಅಲ್ಲಿ ಹೋರಾಟ ಮಾಡಿದಾಗ ಅವ್ರ ಮಧ್ಯಸ್ಥಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಅವರು ತೀರ್ಮಾನಕ್ಕೆ ಬಂದವ್ರೆ 2 ಕೋಟಿ ರೂಪಾಯಿ ಪರಿಹಾರ ತಲಾ ಕುಟುಂಬಕ್ಕೆ, ಒಂದೊಂದು ಕುಟುಂಬಕ್ಕೂ 2 ಕೋಟಿ ರೂಪಾಯಿಗಳು, ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬರಿಗೆ ಒಂದೊಂದು ಗೌರ್ಮೆಂಟ್ ಜಾಬ್, ಅದ ನಂತರ ಈ ಕ್ರೂರ ವ್ಯಕ್ತಿಗಳಿಗೆ
ಖಂಡಿತ ಕಠಿಣ ಶಿಕ್ಷೆ ಆಗ್ಬೇಕು. ಮತ್ತೆ ನೋಡಿ ಸರ್, ಈಗ ಮೊನ್ನೆ ಯಾರ ಕೊಡ್ಲಿಲ್ಲ, ಸರ್ಕಾರ ನಿಮ್ ಬೇಡಿಕೆಯನ್ನ ಒಪ್ಲಿಲ್ಲ ಅಂತಂದ್ರೆ ಸರ್ ಪಾಯಿಂಟ್ ಬಂದ್ಬಿಡ್ತೀನಿ. ಮೊನ್ನೆ ನೋಡಿ ಸರ್, ಮತ್ತೆ ಕೌಂಟರ್ ಎಫ್ ಐ ಆರ್ ಮಾಡಿದ್ದಾರೆ ಈ 4 ಜನ ಮೇಲೆ. ಸತ್ತ ಮೇಲೆ ನೀವು ಕೌಂಟರ್ ಎಫ್ ಐ ಆರ್ ಮಾಡಿದ್ದಾರೆ. ಇಷ್ಟೊಂದು ಕ್ರೂರತೆ ತೋರಿಸ್ಬೇಕಾ ಅನ್ನೋದು ನಮ್ಮ ಒಂದು ವಾದ. ದುಡ್ಡು ಕೊಟ್ಟಿದ್ದೀರಾ, ನೀವು ದುಡ್ಡು ಕೊಟ್ಟು ಕಂಪ್ಲೇಂಟ್ ಮಾಡಿದ್ದೀರಾ? ಈಗ ಅದನ್ನ ಫರ್ದರ್ ಪ್ರೊಸೀಸ್ ಮಾಡ್ಬೇಕಾದ್ರೆ ನೆನ್ನೆಲ್ಲ ಫುಲ್ ಎಲ್ಲ ಫ್ಯೂನರಲ್ ಇತ್ತಲ್ವಾ ಸರ್, ನಮ್ದು ಪ್ರೊಸೀಜರ್ ಇತ್ತು, ನಮ್ಮ ರಿಚುವಲ್ಸ್ ನ ಮಾಡ್ಬೇಕಿತ್ತು. ಇವತ್ತು ಸ್ವಲ್ಪ ಸೈಲೆಂಟ್ ಆಗಿ ಇನ್ನು ಕೆಲವೊಂದು ಕೆಲಸಗಳು ಆಗ್ತಾ ಇದೆ. ನಾಳೆಯಿಂದ ಶುರು ಮಾಡ್ತೀವಿ ಸರ್ ಅದ್ರ ಬಗ್ಗೆ. ಆದ್ರೆ ಆಲ್ರೆಡಿ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತೀರಾ? ಎಸ್ ಸರ್, ಡೆಫಿನೆಟ್ಲಿ ಮಾಡ್ತೀವಿ ಸರ್. ನೆಕ್ಸ್ಟ್ ಈಗ ಕಂಪ್ಲೇಂಟ್ ಸರ್, ನಾವು ಇವಾಗ ಒಂದು ಬೇಡ್ಕೊಳ್ಳೋದೇನಂತಂದ್ರೆ, ಆದಷ್ಟು ಬೇಗ ಪರಿಹಾರವನ್ನ ನೀಡಬೇಕು, ಆದಷ್ಟು ಬೇಗ ಈ ಕ್ರೂರ ವ್ಯಕ್ತಿಗಳನ್ನ ಸೆರೆ ಹಿಡಿಬೇಕು, ಆದಷ್ಟು ಬೇಗ ಸರ್ಕಾರ ಅದು ಸ್ಪಂದಿಸ್ತಾ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಆಗ್ಲೇ ಪ್ಲಾನ್ ಮರ್ಡರ್ ಅಂತ ಹೇಳಿದ್ರೆ ಏನು ಅಂದ್ರೆ ಅಂತ ಉದ್ದೇಶ ಏನಿತ್ತು ಅವ್ರಿಗೆ? ಆ ರೀತಿ ಅಗತ್ಯತೆ ಇತ್ತ ಫಾರೆಸ್ಟ್ ಆಫೀಸರ್ಸ್ಗೆ? ಡೆಫಿನೆಟ್ಲಿ ಇದೆ ಸರ್. ಅವ್ರದ್ದು ಸರ್ವಾಧಿಕಾರ ಧೋರಣೆ ಸರ್ ಅವ್ರದ್ದು. ಆಸ್ ನನ್ನ ಒಂದು ನಾಲೆಜ್ ಪ್ರಕಾರ ನಾವು ಇವಾಗ ಯಾವಾಗ ಇದು ರಿಸರ್ವ್ ಫಾರೆಸ್ಟ್ ಅನೌನ್ಸ್ ಆಯ್ತು ಸರ್, ನಾವು ಯೂಶುವಲಿ ಐ ಯೂಸ್ ಟು ಗೋ ಫಾರ್ ಎ ವಾಕ್. ನಾನು ವಾಕಿಂಗ್ ಹೋಗೋದು ನಮ್ಮ ಅಭ್ಯಾಸ ಇದೆ ಸರ್. ನಮ್ಮ ಗ್ರಾಮ ಅಂಚಿನಲ್ಲಿ ನಮ್ಗೆ ಭಯ ಆಗುತ್ತೆ ಸರ್ ಕೆಲವೊಂದ್ಸಲ. ಇಲ್ಲೆಲ್ಲ ಬರ್ಬಾರ್ದು ಅಂತಾರೆ, ನಮ್ಗೆ ಸೇರ್ಸಿ. ಅಷ್ಟೊತ್ತಲ್ಲಿ ನಿಮ್ ದನ ಹೋದ್ರು ಕೂಡ ಅಷ್ಟೊತ್ತಲ್ಲಿ ಹೋಗಂತ ಅವಶ್ಯಕತೆ ಇಲ್ಲ. ಫಾರೆಸ್ಟ್ ಅಧಿಕಾರಿಗಳಿಗೆ ಮಾಹಿತಿ ಗಮನಕ್ಕೆ ತರಬಹುದಾಗಿತ್ತು. ಅಷ್ಟೊತ್ತಲ್ಲಿ ಹೋಗಂತ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತಲ್ವಾ? ನಿಮ್ ರಿಸರ್ವ್ ಫಾರೆಸ್ಟ್ ಏಕೆ ಹೋಗ್ಬೇಕಾಯ್ತು? ಎಸ್ ಒಪ್ಕೊಳ್ಳೋಣ, ಇವ್ರಿಗೆ ಏನು. ಬಟ್ ಅದೆಲ್ಲ ಕೆಟ್ಟ ಮಾತು ನನ್ಗೆ ಆಡಕ್ ಇಷ್ಟ ಇಲ್ಲ ಸರ್. ಬಟ್ ಆದ್ರೆ ಒಂದ್ ಮಾತು ಕತೆ ಮೇಯಿಸ್ತಾ ಇದ್ರ ಅಂತ ಅನ್ಬೋದು. ಪ್ರತಿ ತಿಂಗಳಿಂದ ಇವ್ರು ಅವೇರ್ನೆಸ್ ಕೊಡ್ಬೋದು ಅಲ್ವಾ? ಒಂದು ದಿನ ಸಾಮಾನ್ಯ ಸಭೆ ಮಾಡಿದಾರ, ಒಂದು ದಿನ ಗ್ರಾಮ ಸಭೆ ಮಾಡಿದ್ರು, ಒಂದು ದಿನ ಬಂದ್ಬಿಟ್ಟು ಜನರಿಗೆ ಪ್ರತಿ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ಹೇಳ್ಕೊಟ್ಟಿದಾರ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸರ್. ಜನರಿಗೆ ನಾಲೆಜ್ ನೀವು ಮುಟ್ಟಿಸುವ ತನಕ ನಾವು ಇಟ್ ಈಸ್ ಅವರ್ ಡ್ಯೂಟಿ ಟು ಗಿವ್ ಸಮ್ ಕೌನ್ಸಿಲಿಂಗ್ ಕೊಡ್ಬೇಕು ಸರ್. ಅಟ್ ದ ಸೇಮ್ ಟೈಮ್ ಹೋದಾಗ್ಲೂ ಕೂಡ ಕರ್ಸ್ಬಿಟ್ಟು ಊರಲ್ಲಿ ಮುಖಂಡರನ್ನ ಕರ್ಸಿ, ಪಂಚಾಯತ್ ಮೆಂಬರ್ಗಳು ಇರ್ತೀವಿ, ಎಲ್ರನ್ನೂ ಕರ್ಸಿ, ನೋಡಪ್ಪ ಇವರೆಲ್ಲ ಸ್ವಲ್ಪ ಇಲ್ಲಿಗಲ್ ಆಗಿ ಮಾಡ್ತಾ ಇದಾರೆ, ಏನ್ ಮಾಡೋಣ ಅಂತ ನಮ್ಮ ಹತ್ರ ಸಜೆಷನ್ ತಗೋಬೇಕು ಸರ್. ಈಗ ಎಲ್ಲೋ ಒಂದ್ ಕಡೆ ಚಿರತೆ ಯಾವನ್ನೋ ಸಾಯಿಸುತ್ತದೆ ಸರ್, ಮಾಟಲಿ ಗ್ರಾಮ ಪಂಚಾಯತಿ, ಈ ಜಾಗೇರಿ ಚಕ್ಕಲಿ ಈ ಕಡೆ ಮಾತ್ರ ತಗೊಬಂದ್ ಬಿಡ್ತಾರೆ. ಲಾಸ್ಟ್ ಟೈಮ್ 4 ಆನೆನ ನಾವು ಓಡಿಸಿದೀವಿ ಸರ್. ರೈಟು 3 ಗಂಟೆ ತನಕ ಕೂತಿದ್ದು ಓಡಿಸಿದೀವಿ. ಅಂತ ಒಂದು ಪಾಪ ನಮ್ಮ ಮುಗ್ಧ ಜನ ನಮ್ ಜಾಗದಲ್ಲಿ ಇರೋದು ಸರ್. ಹಾಗಾಗಿ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ? ಈಗ ಅವರು ಹೋಗಿದ್ದು ತಪ್ಪ ಅಥವಾ ಅವರು ಜಿಂಕೆ ಅಂತಲ್ಲ, ಅವ್ರು ಹೇಳಿಲ್ಲ ಮಾಂಸ ಇದ್ದಿತ್ತು ತಪ್ಪಲ್ವಾ? ಹಾಗಾದ್ರೆ ಅಂದ್ರೆ ಇವಾಗ ನೀವು ಶೂಟ್ ಮಾಡಿದ್ದೀರಾ, ಅವ್ರನ್ನ ಹಿಡಿಬಹುದಾಗಿತ್ತ ಚಾನ್ಸಸ್ ಇತ್ತ ಅಂತ ಹೇಳ್ತೀರಿ ನೀವು ಸರ್? ಅವರು ಹೋಗಿದ್ದು ಎಲ್ಲ ಇದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಅವ್ರು ಹೋಗಿದ್ದು ದನಕರುಗಳನ್ನ ಹುಡ್ಕೊ ಬರೋಕೋ ಮತ್ತೊಂದೋ ಮಗದೊಂದೋ ಇದು ಇರ್ಲಿ, ಹೋಗಿದ್ದು ಆಸ್ ಪರ್ ದಿ ರೂಲು ತಪ್ಪಿರಬಹುದೇನೋ, ಎವ್ರಿಬಡಿ ನೋಸ್ ದಟ್. ಆದ್ರೆ ಒಳಗಡೆ ನೀವು ಹೋದ್ಮೇಲೆ ಇಲ್ಲಿ ನೀವು ಅವ್ರನ್ನ ಸಾಯಿಸ್ಬೇಕನ್ನೋದು ಏನಿತ್ತು ಸರ್ ನನ್ನ ಪ್ರಶ್ನೆ. ನೀವು ಆತರ ಒಂದು ಮಾಹಿತಿ ನೀವು ಕರೆಕ್ಟ್ ಆಗಿ ಇದೇ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ಹೇಗೆ? ನೀವು ಬರೀ 7 ಜನ ಮಾತ್ರ ಯಾಕೆ ಹೋಗ್ಬೇಕಿತ್ತು? ನಿಮ್ಗೆ ಅಷ್ಟೊಂದು ಭಯ ಇದ್ರೆ ನೀವು ಅವ್ರನ್ನ ಸರಿಯಾದ ರೀತಿಯಲ್ಲಿ ಸರ್ಕಲ್ ಮಾಡಿ ನೀವು ಅವ್ರನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಹಿಡಿದ ಮೇಲೆ ಅವ್ರು ತಪ್ಪಿ ಮಾಡಿದ್ರೆ ಅವ್ರನ್ನ ತಕೊಂಡೋಗಿ ಯಾವ ಶಿಕ್ಷೆ ಇವರು ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಕೊಡ್ತಾ ಇರುವಂತದ್ದು. ಅದನ್ನ ಪ್ರೂಫ್ ಮಾಡ್ಲಿ ಸರ್. ಲೆಟ್ ದೆಮ್ ಪ್ರೂಫ್ ಅದನ್ನ ಪ್ರೂಫ್ ಮಾಡ್ಲಿ ಸರ್. ಮಾಂಸ ಇದ್ದಿದ್ದು ಅದನ್ನ ಪ್ರೂಫ್ ಮಾಡ್ಲಿ. ಎಷ್ಟೊತ್ತಿಗೆ ಅದನ್ನು ಕೂಡ ಫಾರೆನ್ಸಿಕ್ ರಿಪೋರ್ಟ್ ಕಳ್ಸ್ಲಿ. ಯಾವ ಮಾಂಸ ಅಂತ ಕಳ್ಸ್ಲಿ. ತೋಳು, ತಲೆ, ಎಲ್ಲ ಕಾಲು ಇಂದ ಹಿಡಿದು ಎಲ್ಲ ಕೂದಲು ಸಮೇತ ಅಲ್ಲೇ ಎಲ್ಲ ಇರ್ತದಲ್ವ ಸರ್, ಎಲ್ಲ ತೋರಿಸ್ಲಿ. ಮಾಂಸ ಇರೋದು ಅನುಮಾನ ಅಂತ ಹೇಳ್ತೀರಾ? ಎಲ್ಲ ಟಿಪ್ ಸ್ಟೋರಿ ಇವ್ರದು ಎಲ್ಲ ಸೇರಿಸಿ ಎಲ್ಲ ಕತೆ ಎಲ್ಲ ಬರ್ದು ನೀಟಾಗಿ ಡೈರೆಕ್ಷನ್ ಮಾಡಿ ಎಲ್ಲ ನೀಟಾಗಿ ಅವರು ಕೂತ್ಕೊಂಡು ಹಿಂಗೆ ಮಾಡ್ಬೇಕು. ನಿಮ್ ಪ್ರಕಾರ ಮಾಂಸ ತಂದಿರೋದು ಯಾರು? ನನ್ನ ಪ್ರಕಾರ ಮಾಂಸ ತಂದಿರೋದು ಫಾರೆಸ್ಟ್ ಅವರೇ ಇರ್ಬೇಕು. ಯಾಕಂದ್ರೆ ಇವ್ರು ಇಷ್ಟು ಸಾಯಿಸಿದಾರಲ್ವಾ, ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ತಪ್ಪಿಸ್ಕೊಳ್ಳಿಕ್ಕೆ ಇವರು ಒಂದು ಕುಕ್ಟಪ್ ಸ್ಟೋರಿ ಮಾಡಿ. ಆಮೇಲೆ ಚಪ್ಪಲ್ ನೋಡಿ ಸರ್, ನೆನ್ನೆ ಫೋಟೋಸ್ ಬಂತು. ಆ ಚಪ್ಪಲ್ 2-3 ಚಪ್ಪಲ್ ಆಗಿದೆ ಫ್ರೆಶ್ ಆಗಿ, ಅದು ಕ್ಲಿಯರ್ ಆಗಿದೆ ಸರ್. ಚಪ್ಪಲ್ಲು ಬ್ಯಾಗ್ಗಳ ಬಹುಶಃ ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಎಲ್ಲಾದ್ರೂ ಚಪ್ಪಲ್ ಅಂಗಡಿ ಇರ್ಬೋದೇನೋ. ಮುಂದೆ ನಾವು ಪರ್ಚೇಸ್ ಮಾಡಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒಳಗಡೆನೆ ಹೋಗ್ಬೋದೇನೋ ಮುಂದೆ. ಅಂತಿಮವಾಗಿ ಬ್ಯಾಗ್ ನೋಡ್ಬೇಕು ಸರ್. ಸತ್ಯ ಹೊರಗಡೆ ಬಂದೇ ಬರ್ಬೇಕು ಸರ್. ಬರುತ್ತೆ ಸರ್.
ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವರು ಕಾನೂನು ಕ್ರಮ ತಗೊಂಡಿದ್ದಾರೆ ಸರ್. ಇವರೇ ಸರಿಯಾಗಿ ಕಾನೂನು ಕ್ರಮ ಹೇಗೆ ಹೊರಗಡೆ ಬರ್ತದೆ ಸರ್? ಸತ್ಯ ಹೇಗೆ ಹೊರಗಡೆ ಬರ್ತದೆ? ನೀವು ಕಾಡನ್ನು ನಂಬಿ ನಾವೆಲ್ಲ ಕಾಡನ್ನ ಅವಲಂಬಿತರು ಸರ್. ನಮ್ಮ ಮ್ಯಾಕ್ಸ್ ಪೀಪಲ್ ಕಾಡನ್ನ ಅವಲಂಬಿಸಿ ಇರೋದು ಸರ್. ಆಮೇಲೆ ಅಟ್ ದ ಸೇಮ್ ಟೈಮ್ ನಾಟ್ ದಿ ಅನಿಮಲ್ಸ್, ವಿ ಆರ್ ದ ಟ್ಯಾಕ್ಸ್ ಪೇ. ನೆನ್ನೆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸರ್, ನಾನು ಸ್ವಲ್ಪ ಮೈಸೂರು ಬರ್ಬೇಕಾಗಿತ್ತು. ಇಲ್ಲಿ ಮೇಘಲಾಪುರ ದಾಟಿ ಬರ್ಬೇಕಾದ್ರೆ ಅಲ್ಲಿ ಒಂದು ಹುಲಿ ಪ್ರತ್ಯಕ್ಷ ಆಯ್ತು. ಹುಲಿನೋ ಚಿರತೆನೋ ಗೊತ್ತಿಲ್ಲ ಸರ್, ಹುಲಿನೋ ಚಿರತೆನೋ ಗೊತ್ತಿಲ್ಲ. ವಿತಿನ್ ಒಂದು 2 ಸೆಕೆಂಡ್ ನಾನೇ ಹೋಗ್ಬಿಡ್ತಿದ್ದೆ ಸರ್, ನನ್ನ ಇಬ್ರು ಮಕ್ಕಳಾನೆ. ಈಗ ಅದು ಕನ್ಸಲ್ಟ್ ನನಗೆ ಎಷ್ಟು ಶಾಕ್ ಆಯ್ತಂದ್ರೆ, ನಾನು ಅದರಿಂದ ಇನ್ನೂ ಆ ಶಾಕಿಂದ ಹೊರಗಡೆ ಬಂದಿಲ್ಲ ಸರ್. ಈಗ ಅದು ಊರಲ್ಲಿ ಓಡಾಡ್ತಾ ಇತ್ತು. ನಾಳೆ ನಮ್ಮ ವಟಾರದಲ್ಲಿ ಅದೇ ತರ ಚಿರತೆನೂ ಬಂದೈತೆ, ಆನೆನೂ ಬಂದೈತೆ. ಈಗ ನಾವೇನ್ ಮಾಡ್ಬೇಕು ಅವಾಗ? ಆನೆನ ಸಾಯಿಸ್ಬೇಕಾ, ಇಲ್ಲ ಆನೆನ ನೋಡ್ಕೊಂಡವರು ಇವ್ರನ್ನ ರಕ್ಷಣಾಧಿಕಾರಿಗಳನ್ನ ನಾವು ಅವ್ರ ಮೇಲೆ ಸಾಯಿಸ್ಬೇಕಾ? ಈಗ ನಾವು ಸಂವಿಧಾನ ಕೈ ಎತ್ಕೋಬಹುದಲ್ವಾ ಸರ್? ಯಾವತ್ತು ಬೇಕು ಕಾನೂನಾತ್ಮಕವಾಗಿ ಅವ್ರು ಮಾಡ್ಲಿ ಸರ್, ಅಷ್ಟೇ. ನಾನ್ ನೋಡಿ, ಐ ಆಮ್ ನಾಟ್ ಡಿಫೆಂಡಿಂಗ್ ದಿಸ್ 4 ಮೆಂಬರ್ಸ್. ನಾನ್ ದಯವಿಟ್ಟು ಅರ್ಥ ಮಾಡ್ಕೊಂಡು, ನಾನು ಈ 4 ಜನ ನನ್ನ ಡಿಫೆಂಡ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರಲ್ಲಿ ಏನ್ ತಪ್ಪು ನಡೆದಿದೆ ಅದು ತನಿಖೆಯ ಮುಖಾಂತರ ಗೊತ್ತಾಗುತ್ತೆ. ತನಿಖೆ ಆದ್ಮೇಲೆ ಅವ್ರು ತಪ್ಪಿತಸ್ಥರಿದ್ರೆ ಎಸ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್, ಒಪ್ಕೋಬೇಕಾಗುತ್ತೆ. ಅದನ್ನ ಒಪ್ಕೋತೀವಿ ಸರ್. ಆದ್ರೆ ಒಪ್ಕೊಂಡಾದ್ಮೇಲೆ ಆ 3 ಜೀವ ಬರ್ತದ? ಇವಾಗ ಸಪೋಸ್ ಒಪ್ಕೊಂಡು ಸರಿ ಇವತ್ತು ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಸರ್, ಆ 3 ಜೀವ ಬರ್ತದ ಸರ್? 3 ಜನಕ್ಕೂ ಸರ್, ಒಬ್ರು 7th ಸ್ಟ್ಯಾಂಡರ್ಡ್, ಇನ್ನೊಂದು ಮಗು 5th ಸ್ಟ್ಯಾಂಡರ್ಡ್ ಸರ್, ಇನ್ನೊಂದು ಕೂಸ್ ಮರಿ 2nd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಸಮಥಿಂಗ್ ಲೈಕ್ ದಟ್ ಸರ್. ಆ ಮಕ್ಕಳನ್ನ ನೋಡಿದ್ರೆ ಸರ್, ಎಂತವ್ರಿಗೂ ಒಂಥರ ಅದು ಬೇಡ ಸರ್. ಆ ಒಂದು ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಆಗ್ಬಾರ್ದು ಸರ್. ಇಲ್ಲ ಸೆಲ್ವಮರ್, ಯಾರಿಗೂ ಕೂಡ ಆ ರೀತಿ ಪರಿಸ್ಥಿತಿ ಬರಬಾರ್ದು, ಮತ್ತೆ ಸಾವು ಯಾರಿಗೂ ಕೂಡ ಬರಬಾರ್ದು. ಅಂದ್ರೆ ಯಾರಿಗೂ ಅಂದ್ರೆ ಈ ರೀತಿಯ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಬರಬಾರ್ದು. ಅದು ನೀವ್ ಹೇಳೋ ಪ್ರಕಾರ ಇದು ಕುಕ್ಡ್ ಅಪ್ ಸ್ಟೋರಿ ಆಗಿರುವಂತದ್ದು, ಮತ್ತೆ ಒಂದಷ್ಟು ಪ್ಲಾನ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು ಇವರಾಗೆ ಹೋಗಿದ್ರು ಬೇಟೆಗಾರರು ಅಂತ ಹೇಳ್ತಾ ಇರೋದು. ಅಂತಿಮವಾಗಿ ತನಿಖೆಯ ಬಳಿಕ ಸತ್ಯಾಂಶ ಹೊರ ಬೀಳಲಿದೆ. ತುಂಬಾ ಧನ್ಯವಾದ ಸೆಲ್ವಮರ್ ಮಾತಾಡಿದಕ್ಕೆ. ಸರ್, ನಿಮ್ಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನನ್ನ ಮಾತಲ್ಲಿ ಏರುಪೇರಿದ್ರೆ ಕ್ಷಮೆ ಇರ್ಲಿ. ಯಾಕಂದ್ರೆ ಆ ಸ್ಲ್ಯಾಂಗ್ ಸ್ವಲ್ಪ ಮಿಸ್ ಆದ್ರೆ ನಮ್ಮ ಹತ್ರ ಕ್ಷಮೆ, ನನ್ನ ಕಡೆಯಿಂದ ಕ್ಷಮೆ ಇರ್ಲಿ. ಬಟ್ ಆದ್ರೆ ಜನರಿಗೆ ಅರ್ಥ ಆಗೋ ಮಟ್ಟಿಗೆ ನೀವು ರೀಚ್ ಮಾಡಿ ಸರ್. ದಯವಿಟ್ಟು ನ್ಯಾಯ ಸಿಗ್ಲಿ ಪಾಪ ಕುಟುಂಬಸ್ಥರಿಗೆ, ಸಂತ್ರಸ್ತರು ಸಂತೋಷವಾಗಿ ಬದುಕುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಡಕ್ಕೆ ನಿಮ್ಮ ವಾಹಿನಿ ಮುಖಾಂತರ ನಾನು ಬೇಡ್ಕೋತೀನಿ ಸರ್. ಖಂಡಿತ. ವೀಕ್ಷಕರೇ, ಇದು ಸೆಲ್ವಮರ್ ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂತದ್ದು, ಇವರೆಲ್ಲರೂ ಕೂಡ ರೈತರು. ಆದ್ರೆ ಒಂದು ವೇಳೆ ಇವರು ಒಳಗಡೆ ಹೋಗಿದ್ರು ಕೂಡ, ಫಾರೆಸ್ಟ್ ಒಳಗಡೆ ಹೋಗಿದ್ರು ಕೂಡ, ಆದ್ರೆ ಸಾಯಿಸುವಂತ ಅಧಿಕಾರ ಯಾರ ಕೊಟ್ರು? ಇದು ಪ್ಲಾನ್ ಆಗಿರುವಂತದ್ದು ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಮತ್ತು ಜೊತೆಗೆ SIT ತನಿಖೆ ಆಗ್ಲಿ, ಮೃತರ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.